ಫಸ್ಟ್ ಇಯರ್ ಇಂಜಿನಿಯರಿಂಗ್ ಹೆಂಗಿರುತ್ತೆ, ಹಿಂಗೆ ನಾವು ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಇಯರ್ ಇರೋದು ಏನೇನು ಮಾಡ್ಬೇಕು ಹೆಂಗಿರುತ್ತೆ ಈ ವಿಡಿಯೋನ ಪೂರ್ತಿ ನೋಡಿ. ಕೊನೆವರೆಗೂ ನೋಡಿ ಹೇಳ್ತೀನಿ ಹೆಂಗಿರುತ್ತೆ ಏನಿರುತ್ತೆ. ಈಗಿನ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮುಗಿಸಿದೀನಿ, ಅದಕ್ಕೋಸ್ಕರ ಹೇಳ್ತೀನಿ ಹೆಂಗಿರುತ್ತೆ ಏನಿರುತ್ತೆ ಹೆಂಗ್ ಮಾಡ್ಬೇಕು ಎಲ್ಲಾನು ಹೇಳ್ತೀನಿ. ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಏನಪ್ಪಾ ಅಂತ ಅಂದ್ರೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಹೆಂಗಿರುತ್ತೆ ಅಂತ ಇವತ್ತಿನ ವಿಡಿಯೋ. ಹೆಂಗಿರುತ್ತೆ ಅಂತ ಏನ್ ಅಷ್ಟೇನ್ ಡಿಫಿಕಲ್ಟ್ ಇರಲ್ಲ. ಬಟ್ ಒಂದೊಂದ್ ನಿಮಗೆ ಗೊತ್ತಾಗ್ಬೇಕಾಗುತ್ತೆ ಹೆಂಗಿರುತ್ತೆ ಏನಿರುತ್ತೆ. ನಾವ್ ಮಾಡಿದ ತಪ್ಪ ನೀವು ಮಾಡಕ್ ಹೋಗ್ಬೇಡಿ, ಅದನ್ನ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಅದಕ್ಕೆ ಕೊನೆವರೆಗೂ ನೋಡಿ. ನಾನು ಫಸ್ಟೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲ್ಲ, ಯಾಕಂದ್ರೆ ಈ ವಿಡಿಯೋ ಲಾಸ್ಟ್ ಕೊನೆವರೆಗೂ ನೋಡಿ. ಅದೇನಾದ್ರು ನಿಮಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಫಸ್ಟ್ ಏನು ಅಂತ ಅಂದ್ರೆ ನಿಮ್ ಫಸ್ಟ್ ಇಯರ್ ಅಲ್ಲಿ 2 ಸೆಮ್ ಇರುತ್ತೆ. ಅದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಸುತ್ತೆ. ಗೊತ್ತಿಲ್ಲ ಅಂತ ಅಂದ್ರೆ ಒಂದ್ಸಲಿ ನೋಡ್ಕೊಳ್ಳಿ ಆಯ್ತಾ. 2 ಸೆಮ್ ಅದು ಯಾವ್ದ್ರಲ್ಲಿ ಫಸ್ಟ್ ಇಯರ್ ಅಲ್ಲಿ. ಫಸ್ಟ್ ಇಯರ್ ಅಲ್ಲಿ 2 ಸೆಮ್ ಅಲ್ಲಿ ಒಂದು ಪಿ ಸೈಕಲ್ ಮತ್ತೆ ಸಿ ಸೈಕಲ್. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ಹೋಗಿ ಚೆಕ್ಔಟ್ ಮಾಡಿ. ಮತ್ತೆ ಫಸ್ಟ್ ಇಯರ್ ನಲ್ಲಿ ಯಾವ್ದಾವ್ ಸಬ್ಜೆಕ್ಟ್ ಇದಾವೆ ಅಂತ ಹೇಳಿದೀನಿ, ಹೋಗಿ ಚೆಕ್ ಮಾಡಿ, ಓಕೆನಾ. 2 ಸೆಮ್ ಇರ್ತವೆ. ಇವ್ 2 ಸೆಮ್ ಅದು ಎಕ್ಸಾಮ್ ಇರುತ್ತೆ, ಓಕೆನಾ. ಇವ್ 2 ಸೆಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮತ್ತೆ ಇದಕ್ಕೆ ಕ್ರೆಡಿಟ್ಸ್ ಕೂಡ ಇರುತ್ತೆ. ಇಷ್ಟು ಮಿನಿಮಮ್ ಕ್ರೆಡಿಟ್ಸ್ ನ ಮೇಂಟೈನ್ ಮಾಡ್ಬೇಕು ಅಂತ. ಆ ಕ್ರೆಡಿಟ್ಸ್ ನ ಮೇಂಟೈನ್ ಮಾಡ್ಕೊಂಡು ಮತ್ತೆ ಈ ಎಕ್ಸಾಮ್ ಎಲ್ಲವನ್ನು ಪಾಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಇಯರ್ ಗೆ ಹೋಗ್ಬೇಕಾಗುತ್ತೆ, ಅಂದ್ರೆ ಸೆಕೆಂಡ್ ಇಯರ್ ಗೆ. ನಾನು ಈಗನು ಮುಗಿಸಿದೀನಿ ಸೆಕೆಂಡ್ ಸೆಮ್ ನ. ನೆಕ್ಸ್ಟ್ ಇನ್ನೇನು ಯಾವಾಗ ಸೆಪ್ಟೆಂಬರ್ ಗೆನೋ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಈಗ ಫ್ರೀ ಇರೋದ್ರಿಂದ ಕಂಟೆಂಟ್ ಕ್ರಿಯೇಷನ್ ಏನಾದ್ರು ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ. ಡೈಲಿ ಒಂದೊಂದು ಪೋಸ್ಟ್ ಮಾಡಕ್ ಆಗುತ್ತಾ ಇಲ್ವೋ. ಈಗ ಡೈಲಿ ಆಗ್ತಿದೆ, ಯಾಕಂದ್ರೆ ರಜೆ ಇರೋದ್ರಿಂದ ಡೈಲಿ ಒಂದೊಂದಾದ್ರು ಪೋಸ್ಟ್ ಮಾಡ್ತೀನಿ. ಬಟ್ ಕಾಲೇಜ್ ಇದ್ದಾಗ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ. ಈಗ ವಿಡಿಯೋ ಕಡೆ ಬರೋಣ. 2 ಸೆಮ್ ಇರುತ್ತೆ. ಈ 2 ಸೆಮ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ದು ಅಷ್ಟು ನೀವು ಸ್ಟಡಿ ಬಗ್ಗೆ ಫೋಕಸ್ ಮಾಡಿ. ಸ್ಟಡಿ ಅಂದ್ರೆ ನಿಮಗೆ ಈಗ ಫಸ್ಟ್ ಏನ್ ಅನ್ಸುತ್ತೆ ಅಂದ್ರೆ ಯಾಕೆ ಬಂದೆ, ಇದೇನ್ ಇಂಜಿನಿಯರಿಂಗ್ ಈ ತರ ಇದೆ, ಬೋರಿಂಗ್ ಅನ್ಸುತ್ತೆ. ಬಟ್ ನೀವು ಅದ್ರೊಳಗೆ ಏನಾದ್ರು ಹ್ಯಾಕಥಾನ್ ಇರುತ್ತೆ, ಟೆಕ್ ಈವೆಂಟ್ಸ್ ಇರುತ್ತೆ, ಅವೆಲ್ಲವನ್ನು ನೀವೇನಾದ್ರು ಅಟೆಂಡ್ ಮಾಡಿದ್ರೆ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಕಾಲೇಜಲ್ಲಿ. ಇಂಜಿನಿಯರಿಂಗ್ ಅನ್ನೋದು ಒಂದು ಬೆಸ್ಟ್ ಪಾರ್ಟ್. ಯಾಕಂದ್ರೆ ನನಗೆ ಫಸ್ಟ್ ಇಂಜಿನಿಯರಿಂಗ್ ಅಂದ್ರೆ ಅಷ್ಟು ಇಷ್ಟ ಇರ್ಲಿಲ್ಲ ಹೋಗ್ಬೇಕಾದ್ರೆ, ಕಾಲೇಜ್ ಹೋಗ್ಬೇಕಾದ್ರೆ. ಫಸ್ಟ್ ಸೆಮ್ ಏನೇನೋ ಒಂದ್ ಸ್ವಲ್ಪ ಬೋರ್ ಅನ್ಸುತ್ತೆ. ಫ್ರೆಂಡ್ಸ್ ಎಲ್ಲ ಆದ್ರು, ಮತ್ತೆ ಒಂದ್ ಸ್ವಲ್ಪ ಸೆಟ್ಲ್ ಆಯ್ತು ಕಾಲೇಜು. ಕಾಲೇಜ್ ಫಸ್ಟ್ ಎನ್ವಿರಾನ್ಮೆಂಟ್ ಸೆಟಪ್ ಆಗ್ಬೇಕು ಕಾಲೇಜಿಗೆ. ಅದಕ್ಕೆ ನಾನು ಫಸ್ಟ್ ಇಯರ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ತಪ್ಪು ಮಾಡಿದೆ. ಅವ್ ಯಾವ್ಯಾವ ತಪ್ಪು ಅಂತ ಲಾಸ್ಟ್ ಹೇಳ್ತೀನಿ. ಈ ಫಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನಾನು ಫಸ್ಟ್ ಸೆಮ್ಮಿಗೆ ಹೋದೆ. ಫಸ್ಟ್ ಸೆಮ್ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಿ ನೋಡಿದೆ ಕಾಲೇಜಲ್ಲಿ. ಅಡ್ಜಸ್ಟ್ ಆಗಿ ಮತ್ತೆ ಅದ್ರ ಜೊತೆ ನನಗೆ ಏನು ಅಂತಂದ್ರೆ ನನ್ ಸೆಕೆಂಡ್ ಇಯರ್ ಮುಗ್ದಷ್ಟು ರಾಜ್ಯದಲ್ಲಿ ನನಗೆ ಒಂದು ಇದಿತ್ತು, ಒಂದು ಇಂಜಿನಿಯರಿಂಗ್ ಕನ್ನಡ ಅವ್ರದ್ದು ನಾನು ಜಾಸ್ತಿ ನೋಡ್ತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಚಂದನ್ ಅವರು. ಅವ್ರದ್ದೊಂದು ಇನ್ಸ್ಟಾಗ್ರಾಮಿಗೆ ನಾನು ನೋಡ್ಬೇಕಾದ್ರೆ ನನಗೆ ಯಾಕೆ ನಾನು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬಾರ್ದು ಅಂತ ಫಸ್ಟ್ ಏನ್ ಮಾಡಿದೆ ಅಂತ ಅಂದ್ರೆ ಪೈಥಾನ್ ಸ್ಟಾರ್ಟ್ ಮಾಡಿದೆ, ಓಕೆನಾ. ಯಾವ್ದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಫುಲ್ ಬರೆಯಲಾಗ್ತದೆ, ಅರ್ಧನಾರ ಬರೀತೀನಿ. ಆ ಪೈಥಾನ್ ಇದು ಬರೆಯಕ್ ಆಯ್ತಿಲ್ಲ, ಯಾಕಂದ್ರೆ ನಾನು ಇದ್ರಲ್ಲೇ ಬರೀತಿರೋದು, ಇದ್ರಲ್ಲಿ ಲ್ಯಾಪ್ಟಾಪ್ ಅಲ್ಲೇ. ಅದಕ್ಕೆ ಈ ತರ ಕಾಣಿಸ್ತಿದೆ. ಗೊತ್ತಾಗುತ್ತೆ ಅಲ್ವಾ. ಪೈಥಾನ್ ಲ್ಯಾಂಗ್ವೇಜ್ ನ ಫಸ್ಟ್ ನಾನು ಸೆಕೆಂಡ್ ಇಯರ್ ಮುಗಿದಷ್ಟು, ಸೆಕೆಂಡ್ ಇಯರ್ ನಂದು KCT ಮುಗಿದ್ಮೇಲೆ ನಾನು ಇಂಜಿನಿಯರಿಂಗ್ ಸೇರ್ಗದೆ ಬೇಕಾದ್ರೆ ಪೈಥಾನ್ ನಾನು ಫಸ್ಟ್ ಕಲಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಪೈಥಾನ್ ಕಲಿತಾ ಏನು ಅಂತಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್. ನಂದು PCMB ಬ್ಯಾಕ್ಗ್ರೌಂಡ್, ಓಕೆನಾ. PCMB ಬ್ಯಾಕ್ಗ್ರೌಂಡ್ ಇಂದ ಬಂದು ನಾನು ಪೈಥಾನ್ ಫಸ್ಟ್ ಒಂದ್ ಸ್ವಲ್ಪ ಕಲ್ತ್ಕೊಂಡೆ. ಬಟ್ ನನಗೆ ಏನ್ ಅನ್ಸ್ತಿತ್ತು ಅಂದ್ರೆ ಒಂದ್ ಸ್ವಲ್ಪ ಕಷ್ಟನೂ ಆಯ್ತಾಯಿತ್ತು, ಯಾಕಂದ್ರೆ ನನಗೆ ಅಷ್ಟು ಈಸಿ ಇರ್ಲಿಲ್ಲ. ಒಂದ್ ವಾರ ನೋಡ್ವೆ ಮತ್ತೆ ಬಿಡ್ವೆ, ವಿಡಿಯೋ ನೋಡ್ವೆ. ಬಟ್ ನಮ್ಮ ಅಕ್ಕ ಇಂಜಿನಿಯರಿಂಗ್ ಆಗಿರೋದ್ರಿಂದ ನಮ್ಮ ಅಕ್ಕನ ಜೊತೆ ಕುತ್ಕೊಂಡು ಒಂದ್ ಸ್ವಲ್ಪ ಪೈಥಾನ್ ಹೆಂಗೆ ಅಂತ ಹೇಳಿಸ್ಕೊಂಡು, ನಮ್ಮ ಅಕ್ಕನ ಆಗ ಕಲಿತಿದ್ರು ಪೈಥಾನ್ ಎಲ್ಲ. ಅವರು ಥರ್ಡ್ ಇಯರ್ ಅಲ್ಲಿ ಇದ್ರು. ಆಗ ನನಗೆ ಏನ್ ಅನ್ಸ್ತು ಅಂದ್ರೆ ನಾನು ಈಗಲೇ ಏನಾದ್ರು ಒಂದು ಲರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಪೈಥಾನ್ ಸ್ಟಾರ್ಟ್ ಮಾಡಿದೆ. ಪೈಥಾನ್ ಸ್ಟಾರ್ಟ್ ಮಾಡ್ತಾ ಒಂದ್ ಸ್ವಲ್ಪ ಓದ್ತಾ ಹೋದೆ. ಬಟ್ ನನಗೆ ಹೋಗ್ತಾ ಹೋಗ್ತಾ ಕಾಲೇಜಿಂದು ಇದು ಎಲ್ಲಾನು ಮೇಂಟೈನ್ ಮಾಡಕ್ ಆಗಲ್ಲ. ಯಾಕಂದ್ರೆ CIE ಬರೋದು ಮತ್ತೆ ನನಗೆ, ಅಥವಾ ಈಗ ನಮ್ಮ ಸಬ್ಜೆಕ್ಟ್ ನ ಫೋಕಸ್ ಮಾಡ್ಬೇಕಾದ್ರೆ CGPA ಮೇಂಟೈನ್ ಮಾಡ್ಬೇಕು. ಬಟ್ ಅದಾದ್ಮೇಲೆ ನನಗೆ ಹೆಂಗೋ ನಡೀತು, ಒಂದ್ ಸ್ವಲ್ಪ ಸ್ಕಿಲ್ಸ್ ನ ಕಲ್ತೆ, ಬೇಸಿಕ್ ಎಲ್ಲ ಅರ್ಥ ಆಯ್ತು. ಬಟ್ ನನಗೆ ಒಂದ್ ಸ್ವಲ್ಪ ಕೋರ್ ಕಾನ್ಸೆಪ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಬಂದಾಗ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಇನ್ನು ಈಗ್ಲೂ ನನಗೆ ಅರ್ಥ ಆಗಿಲ್ಲ, ಈಗ್ಲೂ ವರ್ಕ್ ಮಾಡ್ತಾನೆ ಇದೀನಿ ಪೈಥಾನ್ ಮೇಲೆ. ಅದು ಎಲ್ಲಿವರೆಗೂ ಅಂದ್ರೆ ನಂದು ಏನಾಯ್ತು ಅಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಒಂದ್ ಸ್ವಲ್ಪ ನಾನು ಜಾಸ್ತಿ ವರ್ಕ್ ಮಾಡ್ಲಿಲ್ಲ. ಆ ಕಡೆ ಈ ಕಡೆ ಟೆಕ್ ಇವೆಂಟ್ಸ್ ಮತ್ತೆ ಟೆಕ್ ಕಡೆಗೂ ಸೇರ್ಕೊಂಡೆ. ಮತ್ತೆ ಟೆಕ್ ಇಂದಲೂ ನನಗೆ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ಅಂತ ನಾನು ಹೇಳಲ್ಲ. ಅದ್ರಲ್ಲೂ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ, ಮತ್ತೆ ನಮ್ದು ಪ್ರಾಪರ್ ಆಗಿ ಏನಿರುತ್ತೆ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಓಕೆನಾ. ಆ ನೆಕ್ಸ್ಟ್ ನಾನು ಏನ್ ಮಾಡಿದೆ, ಫಸ್ಟ್ ಸೆಮ್ ಹಿಂಗೆ ಮುಗೀತು. ಪೈಥಾನ್ ಸಿಕ್ಕಿತ್ತು ನನಗೆ ಫಸ್ಟ್ ಸೆಮ್ ಅಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೆಕೆಂಡ್ ಅಲ್ಲಿ ಸಿ ಸಿಗಿತ್ತು. ಆದ್ರೆ ನನಗೆ ಪೈಥಾನ್ ಈಸಿ ಇದ್ದಿದ್ದು ಒಂದ್ ಸ್ವಲ್ಪ ಈಸಿ ಆಯ್ತು, ಎಲ್ಲದೂ ಮುಗೀತು, ಎಲ್ಲ ಆಲ್ ಕ್ಲಿಯರ್ ಆಯ್ತು. ನಾನು ಸೆಕೆಂಡ್ ಸೆಮ್ ಬಂದೆ. ಸೆಕೆಂಡ್ ಸೆಮ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಒಂದ್ ಸ್ವಲ್ಪ ನನಗೆ ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಡೆ ಜಾಸ್ತಿ ವರ್ಕ್ ಮಾಡ್ಲಿಲ್ಲ. ಸಖತ್ ಗ್ಯಾಪ್ ಕೊಟ್ಬಿಟ್ಟೆ. ನನಗೆ ವರ್ಕ್ ಮಾಡ್ಲೂ ಇಲ್ಲ, ನಾನು ನೋಡ್ಲೂ ಇಲ್ಲ. ಈ ಕಾಲೇಜ್
ಬೇಗ ಬೇಗ ಮುಗಿಯೋದಿತ್ತು. ಇನ್ನೇನು 3 ಮಂತ್ಸ್ ಇತ್ತು. ಅಷ್ಟೊತ್ತಲ್ಲಿ ನಮ್ಗೆ ಮುಗ್ಸಕ್ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ಈಗ ಸೆಕೆಂಡ್ ಸೆಮ್ ಸುಮ್ನೆ ಟೈಮ್ ವೇಸ್ಟ್ ಆಯ್ತು ಅಷ್ಟು. ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಈಗ ಬರೋ ಇಂಜಿನಿಯರ್ಸ್‌ಗೆ ಫಸ್ಟ್ ಸೆಮ್ಮಲ್ಲಿ ನೀವು ಒಂದ್ ಯಾವ್ದಾದ್ರು ಒಂದು ಫಸ್ಟ್ ಕಾಲೇಜಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಿ ಒಂದ್ ಸ್ಕಿಲ್‌ನ ಪ್ರಾಪರ್ ಆಗಿ ಅದನ್ನ ಕಲಿಯೋಗಂಟ ಬಿಡ್ಬೇಡಿ. ಕಾಲೇಜಲ್ಲಿ ಒಂದ್ ಸ್ವಲ್ಪ CGPA ಲೋ ಮಿಡ್ ಅಂದ್ರೆ ಪರವಾಗಿಲ್ಲ. ನಿಮ್ದು ಎಷ್ಟಿರ್ಲಿ ಅಂದ್ರೆ ಮಿನಿಮಮ್ 80 ಇರ್ಲಿ ಸಾಕು. 80 ಮೇಲೆ ಓಕೆನಾ? ಅಷ್ಟಿದ್ರೆ ಸಾಕು, ಜಾಸ್ತಿ ಏನ್ ಬೇಡ. ನಂದು ಏನ್ ಫಸ್ಟ್ ಇಯರ್ ಅಲ್ಲಿ 8.5 ಅನ್ಸುತ್ತೆ ಅಷ್ಟೇ. ನಂದು ಏನ್ ಜಾಸ್ತಿ ಇರ್ಲಿಲ್ಲ. ಆದ್ರೆ ಸ್ಕಿಲ್ಸ್ ಮೇಂಟೈನ್ ಮಾಡ್ಲೇಬೇಕು. ಸ್ಕಿಲ್ಸ್ ಬೇಕೇ ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಏನೇ ಆಗಿರ್ಲಿ ನಿಮ್ ಕೋಡಿಂಗ್ ಸ್ಕಿಲ್ಸ್ ಇಲ್ಲ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಸರ್ವೈವ್ ಆಗಕ್ಕಾಗದ್ ಕಷ್ಟ. ಅಷ್ಟೇ. ಈಗ ಬೇರೆ ಬೇರೆ ಇದೆ. ಯಾವ ಜಾಬ್ ಸಿಗ್ತಿಲ್ಲ ಅಂತ ಅಂತಾರೆ. ಆದ್ರೆ ಜಾಬ್ ಸಿಗುತ್ತೆ ಯಾವಾಗ ನಾವು ಎಫರ್ಟ್ ಹಾಕಿರ್ತೀವಿ. ನಾವು ಸ್ಕಿಲ್ಸ್ ನ ಕಲಿಬೇಕು. ಆಗ ಮಾತ್ರ ಜಾಬ್ ಸಿಗೋದು. ಓಕೆನಾ? ಇದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಇಷ್ಟ ಆಗಿರುತ್ತೆ. ಮತ್ತೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಅಲ್ಲಿ ನಿಮಗೆ ಆದಷ್ಟು ಫ್ರೀ ಆಗಿರಿ. ಅಷ್ಟು